ರಾಜ್ಯದಾದ್ಯಂತ ಸುರಿತಾ ಇರೋ ಮಳೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು ಮಂಗಳೂರಿನಲ್ಲಿ ಮಳೆಗೆ ರೈಲ್ವೆ ಅಂಡರ್ ಪಾಸ್ ಮುಳುಗಿ ಹೋಗಿದೆ. ಪ್ರತಿ ವರ್ಷ ಮಳೆಗೆ ಮುಳುಗಡೆ ಆಗತ್ತೆ ಈ ಅಂಡರ್ ಪಾಸ್. ಈ ಬಾರಿ ಕೂಡ ಅಲ್ಲಿ ಸುರಿತಾ ಇರುವಂತ ಭಾರಿ ಮಳೆಗೆ ರೈಲ್ವೆ ಅಂಡರ್ ಪಾಸ್ ಮುಳುಗಡೆ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅಂಡರ್ ಪಾಸ್ ನ ಬ್ರಿಡ್ಜ್ ನ ಮೇಲಿಂದ ನೀರು ಹರಿತಾ ಇದೆ. ಈ ಅಂಡರ್ ಪಾಸ್ ದಾಟೋದು ಕೂಡ ಅಲ್ಲಿನ ವಾಹನ ಸವಾರರಿಗೆ ದೊಡ್ಡ ಸವಾಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸಾಕಷ್ಟು ನೀರು ನಿಲ್ಲತ್ತೆ. ಈ ಅಂಡರ್ ಪಾಸ್ ಏನಿದೆ ಇಲ್ಲಿ ನಿಂತಿರುವಂತ ನೀರು ಬ್ರಿಡ್ಜ್ ಮೇಲಿಂದಲೂ ನೀರು ಸುರಿಯುತ್ತೆ. ಇದು ಮಂಗಳೂರಿನ ರೈಲ್ವೆ ಅಂಡರ್ ಪಾಸ್. ಇದು ಮಳೆಗೆ ರೈಲ್ವೆ ಅಂಡರ್ ಪಾಸ್ ಮುಳುಗೋಗಿದೆ. ಪ್ರತಿ ಬಾರಿ ಮಂಗಳೂರಿನ ಪಡೀಲ್ನ ಈ ರೈಲ್ವೆ ಅಂಡರ್ ಪಾಸ್ ಏನಿದೆ ಇದರ ಪರಿಸ್ಥಿತಿ ಪ್ರತಿ ಮಳೆಗಾಲದಲ್ಲೂ ಕೂಡ ಹೀಗೆ ಇರುತ್ತೆ. ಇನ್ನು ಭಾರಿ ಮಳೆಗೆ ಮಂಗಳೂರಿನ ಪಂಪ್ವೆಲ್ ರಸ್ತೆ ಹೇಗೆ ಜಲಾವೃತ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಇಡೀ ರಸ್ತೆ ಕೆರೆಯಂತಾಗಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಪಂಪ್ವೆಲ್ ರಸ್ತೆಯಲ್ಲಿ ಭಾರಿ ಪ್ರಮಾಣದ ನೀರು ನಿಂತಿದೆ. ಪಂಪ್ವೆಲ್ನಲ್ಲಿ ವಾಹನ ಸಂಚಾರ ಕೂಡ ಕಷ್ಟ ಆಗ್ತಾ ಇದೆ ವಾಹನ ಸವಾರರಿಗೆ. ಮಂಗಳೂರಿನಲ್ಲಿ ಬೆಳಿಗ್ಗೆಯಿಂದಲೂ ಭಾರಿ ಮಳೆ ಸುರಿತಾ ಇದೆ. ಪಂಪ್ವೆಲ್ ಫ್ಲೈಓವರ್ನ ಕೆಳಭಾಗ ಇದು ಜಲಾವೃತವಾಗಿದೆ. ರಸ್ತೆ ಮೇಲೆ ನೀರು ತುಂಬಿಕೊಂಡಿರೋ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇನ್ನು ಭಾರಿ ಮಳೆಗೆ ಜಲಪಾತಗಳು ಅಬ್ಬರಿಸ್ತಾ ಇದೆ. ಮಳೆಗಾಲದಲ್ಲಿ ಜಲಪಾತಗಳ ಸೌಂದರ್ಯ ನೋಡೋದೇ ಚಂದ, ಆದ್ರೆ ಅಷ್ಟೇ ಡೇಂಜರ್ ಕೂಡ. ಜಲಪಾತದ ಮೇಲ್ಭಾಗದಲ್ಲಿ ಪ್ರವಾಸಿಗರು ಹುಚ್ಚು ಸಾಹಸ ಮಾಡ್ತಾ ಇದ್ದಾರೆ. ಅದನ್ನ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಸಣ್ಣ ಎಡವಟ್ಟಾದ್ರೆ ಪ್ರಾಣಕ್ಕೆ ಸಂಚಕಾರ. ಸ್ಥಳೀಯರ ಮಾತು ಕೂಡ ಕೇಳ್ತಾ ಇಲ್ಲ. ಜಲಪಾತದ ಮೇಲೆ ಪ್ರವಾಸಿಗರು ಹುಚ್ಚಾಟ ಮಾಡ್ತಾ ಇದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿತಾ ಇದೆ. ಮಳೆಯಿಂದ ಆಗಿರುವಂತಹ ಅನಾಹುತದ ದೃಶ್ಯ ನೋಡ್ತಾ ಇದ್ದೀರಿ. ತೋಟಗಳಿಗೆ ಮಳೆಯ ನೀರು ನುಗ್ಗಿದೆ. ಯಾಕಂದ್ರೆ ನದಿ ತೊರೆಗಳು ತುಂಬಿ ಹರಿತಾ ಇರೋದ್ರಿಂದ ನದಿ ಪಾತ್ರದಲ್ಲಿರುವಂತಹ ಮನೆ ತೋಟಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. NDRF ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದೆ. ಪುತ್ತೂರಿಗೆ NDRFನ 25 ಜನ ಸಿಬ್ಬಂದಿ ಬಂದಿದ್ದಾರೆ. ಅಧಿಕಾರಿಗಳಿಗೆ ಸರ್ವಸನ್ನದ್ಧವಾಗಿರಿ ಅನ್ನೋ ಸೂಚನೆ ಹೋಗಿದೆ. ಗುಡ್ಡ ಭಾಗದ ನಿವಾಸಿಗಳ ಸ್ಥಳಾಂತರ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಇನ್ನು 5 ದಿನ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಮಂಗಳೂರು ಉಡುಪಿ ಭಾಗದಲ್ಲಿ. ಇನ್ನು ಮಂಗಳೂರಿನಲ್ಲಿ ಅವಾಂತರವನ್ನೇ ತಂದಿಟ್ಟಿದೆ ಮುಂಗಾರು ಮಳೆ. ಮರವೂರು ಬಳಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆ ನೀರು ನುಗ್ಗಿ ಗ್ರಾಮಸ್ಥರು ಪರದಾಡಿದ್ದಾರೆ. ಮನೆ ಅಂಗಳದಲ್ಲಿ ನಿಂತಂತ ನೀರನ್ನ ನೋಡ್ತಾ ಇದ್ರಿ ನೀವು. ಮನೆಯಲ್ಲಿ ನೀರು ತುಂಬಿಕೊಂಡಿದ್ದು ಕುಸಿಯೋ ಸ್ಥಿತಿಯಲ್ಲಿದೆ ಈಗ ಮನೆ. ಮರವೂರಿನ ಸರ್ಫರಾಜ್ ಮನೆಯಲ್ಲಿ ನೀರು ತುಂಬಿಕೊಂಡಿದೆ. ಮನೆ ಸಂಪೂರ್ಣವಾಗಿ ಕುಸಿಯೋ ಸಾಧ್ಯತೆ ಇದೆ. ಸದ್ಯ ಸಂಬಂಧಿಕರ ಮನೆಗೆ ಇಡೀ ಕುಟುಂಬ ತೆರಳಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ ಮನೆಯಲ್ಲಿ ಯಾವ ರೀತಿ ನೀರು ತುಂಬಿಕೊಂಡಿದೆ ಅಂತ. ಮನೆ ಅಂಗಳ ಹಾಗೇನೆ ಮನೆ ಒಳಗಡೆ ಕೂಡ ನೀರು ತುಂಬಿಕೊಂಡಿದೆ. ಯಾವುದೇ ಕ್ಷಣದಲ್ಲಿ ಮನೆ ಕುಸಿಯೋ ಆತಂಕ ಇದ್ದು ಜನ ಮನೆ ಖಾಲಿ ಮಾಡಿದ್ದಾರೆ. ಕರಾವಳಿ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಸುರಿತಾ ಇರೋದ್ರಿಂದ ಕುಕ್ಕೆಯ ಕುಮಾರಧಾರ ಸ್ನಾನಘಟ್ಟವೇ ಮುಳುಗಡೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿನ ಸ್ನಾನಘಟ್ಟ ಇದು. ತುಂಬಿ ಹರಿತಾ ಇರುವಂತ ಕುಮಾರಧಾರ ನದಿ ಸ್ನಾನಘಟ್ಟದ ಬಳಿ ಭಕ್ತಾದಿಗಳು ಇಳಿಬಾರದು ಅಂತ ಸೂಚನೆ ಕೊಡಲಾಗಿದೆ. ಸ್ನಾನಘಟ್ಟದ ಸುತ್ತ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಮಳೆ ಸಿಕ್ಕಾಪಟ್ಟೆ ಸುರಿಯತ್ತೆ. ನದಿ ಜಲಪಾತಗಳು ಸಮುದ್ರ ತುಂಬಿ ಹರಿಯತ್ತೆ. ಆದ್ರೆ ಇದೇ ಟೈಮಲ್ಲೇ ಪ್ರವಾಸಿಗರು ಹುಚ್ಚಾಟ ಮಾಡೋದು. ಹಾಗಾಗಿ ಸ್ನಾನಘಟ್ಟದ ಸುತ್ತ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಿದ್ದಾರೆ. ಯಾರು ಸಹ ಅಲ್ಲಿ ಹುಚ್ಚಾಟ ಮಾಡಬಾರದು ಅಂತ. ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆ ಗಾಳಿಗೆ ಮರ ಕುಸಿದು ಇದು ಎಲ್ಲಾ ಕಡೆ ಆಗ್ತಾ ಇರೋ ಅವಾಂತರ. ಇದು ಮರ ಕುಸಿದು ಎಲ್ಲಾ ಕಡೆ ಸಾಕಷ್ಟು ಅನಾಹುತಗಳಾಗಿದೆ. ಭಾರಿ ಗಾಳಿ ಮಳೆಗೆ ಮನೆ ಮೇಲೆ ಮರ ಬಿದ್ದಿದೆ. ಮೂಡಿಗೆರೆಯ ಬಾಳೂರು ಎಸ್ಟೇಟ್ನಲ್ಲಿ ಆದಂತ ಘಟನೆ ಇದು. ಪ್ರಾಣಾಪಾಯದಿಂದ ಕುಟುಂಬಸ್ಥರು ಪಾರಾಗಿದ್ದಾರೆ. ಗಾಯಗಳಾಗಿದೆ ಕುಟುಂಬಸ್ಥರಿಗೆ. ಗಾಯಾಳುಗಳನ್ನ ಮೂಡಿಗೆರೆ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಮಳೆ ತಂದಿಟ್ಟ ಅವಾಂತರ ಇದು. ಆರಂಭದಲ್ಲೇ ಮಳೆ ಈ ರೀತಿ ಅಬ್ಬರಿಸ್ತಾ ಇದ್ದು ಅನಾಹುತಗಳಿಗೆ ಕಾರಣವಾಗ್ತಾ ಇದೆ. ಮಳೆ ಬಂದ್ರೆ ಯಾರಿಗಿಷ್ಟ ಇಲ್ಲ, ಎಲ್ರಿಗೂ ಖುಷಿ ಮಳೆ ಬಂದ್ರೆ. ಆದ್ರೆ ಖುಷಿ ಪಡೋ ಪರಿಸ್ಥಿತಿಯಲ್ಲಿಲ್ಲ ಈಗ ಸುರಿತಾ ಇರುವಂತ ಈ ಮಳೆ. ಇದು ದಕ್ಷಿಣ ಕನ್ನಡದ ಪರಿಸ್ಥಿತಿ, ಚಿಕ್ಕಮಗಳೂರಿನ ಪರಿಸ್ಥಿತಿ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಆರ್ಭಟ ನಿಲ್ತಾ ಇಲ್ಲ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರೋ ಮಳೆಗೆ ಏನೇನಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಗುಳ್ಳಾಪುರದಲ್ಲಿ ಮಳೆಗೆ ಕಿರು ಸೇತುವೆನೇ ಕೊಚ್ಕೊಂಡು ಹೋಗಿದೆ. ಗಂಗಾವಳಿ ನದಿ ಪ್ರವಾಹದಿಂದ ಸೇತುವೆ ಮುಳುಗಡೆ ಆಗಿದೆ. ಹೆಗ್ಗಾರು, ಶೇವ್ಕಾರ, ಕೈಗಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ಒಂದು ಕಿರು ಸೇತುವೆ ಇದು. ಈ ಸೇತುವೆ ಮುಳುಗಡೆ ಆಗಿರೋದ್ರಿಂದ ಆ ಗ್ರಾಮಕ್ಕೆ ಸಂಪರ್ಕವೇ ಇಲ್ಲದಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಆಗಿರೋ ಅವಾಂತರ. ಎಲ್ಲ ನೋಡಿದ್ರು ಕೆಂಪು ನೀರು, ಮಣ್ಣು ನೀರು ತುಂಬಿ ಹರಿತಾ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಭಾಗದಲ್ಲಿ ಸೇತುವೆನೇ ಮುಳುಗಿ ಹೋಗಿದೆ. ಇದು 3 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮುಳುಗಿರೋದ್ರಿಂದ ಸಂಪರ್ಕ ಕಡಿತ ಆಗಿದೆ. ಗ್ರಾಮಸ್ಥರು ಈ ಕಡೆ ಬರೋದಕ್ಕಾಗಲ್ಲ, ಈ ಕಡೆ ಇದ್ದವರು ಆ ಕಡೆ ಹೋಗೋದಕ್ಕಾಗ್ತಾ ಇಲ್ಲ. ಇನ್ನು ಬೆಳಗಾವಿಯಲ್ಲಿ ಮಳೆಗೆ ಮತ್ತೊಂದು ದುರಂತ ಆಗಿದೆ. ಮನೆ ಗೋಡೆ ಕುಸಿದು 3 ವರ್ಷದ ಮಗು ಬಲಿಯಾಗಿದೆ. ಗೋಕಾಕ್ನ ಮಹಾಲಿಂಗೇಶ್ವರ ನಗರದಲ್ಲಾದಂತ ಘಟನೆ ಇದು. ಪಕ್ಕದ ಮನೆ ಗೋಡೆ ಬಿದ್ದು 3 ವರ್ಷದ ಬಾಲಕಿ ಬಲಿಯಾಗಿದ್ದಾಳೆ. 3 ವರ್ಷದ ಕೀರ್ತಿಕಾ ಪೂಜಾರಿ ಅಂತ. ಗೋಡೆ ಕುಸಿದು ಬಿದ್ದು ಮಗು ಮೃತಪಟ್ಟಿದೆ. ತಾಯಿ ರೇಷ್ಮಾ, ಸಹೋದರ ಖುಷಿಗೂ ಗಾಯ ಆಗಿದೆ. ನಾಗೇಶ್ ಪೂಜಾರಿ ಮನೆ ಮೇಲೆ ಬಿದ್ದು ಅವಘಡ ಆಗಿರೋದು. ಗಾಯಾಳುಗಳನ್ನ ಗೋಕಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗೋಕಾಕ್ ನಗರದಲ್ಲಿ ಮಳೆಗೆ ಆಗಿರುವಂತ 2ನೇ ಬಲಿ ಇದು. ಗೋಕಾಕ್ ನಗರದಲ್ಲಿ ಮಹಾಮಳೆಗೆ ಇಲ್ಲಿ ತನಕ ಇದು 2ನೇ ಬಲಿ ಆಗಿರೋದು. ಪಕ್ಕದ ಮನೆ ಗೋಡೆ ಕುಸಿದು 3 ವರ್ಷದ ಕೀರ್ತಿಕಾ ಅನ್ನೋ ಮಗು ಮೃತಪಟ್ಟಿದೆ. ತಾಯಿ ಮತ್ತು ಸಹೋದರನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದು ಬೆಳಗಾವಿಯಲ್ಲಿ ಮಳೆ ತಂದಿಟ್ಟಂತ ಅವಾಂತರ. ಇನ್ನು ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ವೇದಗಂಗಾ ನದಿಗೆ ಕಟ್ಟಲಾದಂತ ಸೇತುವೆ ಮುಳುಗಡೆ ಆಗಿದೆ. ನಿಪ್ಪಾಣಿ 3 ಕೆಳ ಹಂತದ ಸೇತುವೆ ಜಲಾವೃತವಾಗಿದೆ. ಚಿಕ್ಕೋಡಿ ಕಲ್ಲೋಳ ಬಳಿ ಕೃಷ್ಣ ಒಳಹರಿವು ಹೆಚ್ಚಳ ಆಗಿದ್ದು ನದಿ ತೀರದ ಜನರಿಗೆ ನದಿ ಇಳಿಬೇಡಿ ಅಂತ ಸೂಚನೆ ಕೊಡಲಾಗಿದೆ. ನದಿ ಪಾತ್ರಗಳಲ್ಲಿ ಜಿಲ್ಲಾಡಳಿತ ಭಾರೀ ಕಟ್ಟೆಚ್ಚರವನ್ನ ವಹಿಸಿದೆ. ಆಯಾ ಜಿಲ್ಲೆಗಳಲ್ಲಿ ಸುರಿತಾ ಇರುವಂತಹ ಮಳೆಗೆ ಜಿಲ್ಲಾಡಳಿತ ಈಗಾಗಲೇ ಜನರಿಗೆ ಸಾಕಷ್ಟು ಸೂಚನೆಯನ್ನ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.